ಕಾಂತಿ. ಈಗ ಅಮ್ಮ ಮಾಡಕ್ ಕೊಟ್ಟಿದ್ದಾಳ ಶಾಸ್ತ್ರ, ಅದಾಯ್ತು ಅಂದ್ರೆ ಮುಗೀತು. ನೀನು ಮಂಜುನಾಥನ ಮೇಲೆ ಅಧಿಕಾರ ಕಳ್ಕೊತೀಯ. ಆಮೇಲೆ ಈ ಮನೆಗೆ ಮಂಜುನಾಥನಿಗೆ ನೀನೇನು ಅಲ್ಲ, ಆ ಪರಿಸ್ಥಿತಿ ತಲುಪಿದ್ಯಾ. ಇದ್ಯಾವತ್ತೂ ಆಗ್ಬೇಕಿತ್ತು ಬಾವ, ಸ್ವಲ್ಪ ತಡವಾಗ್ತಿದೆ ಅಷ್ಟೇ. ಅಂದ್ರೆ ಬಾವ, ಐಶ್ವರ್ಯ ಈ ಮನೆಗೆ ಸೊಸೆಯಾಗಿ ಬಂದಾಗ್ಲೇ ಕಾರ್ಯವಾಚ ಮನಸ ಅವಳು ಅವ್ರ ಹೆಂಡತಿ ಅಂತ ನಿರ್ಧಾರ ಆಯ್ತಲ್ವಾ? ನಾವು ಮಾಡಿರೋ ಒಂದು ತಪ್ಪೇ ಸಾಕಾಗಿದೆ. ಮಾಡಕ್ ಕೊಟ್ಟಿದ್ದಾಳ ಅಮ್ಮ ಇನ್ನೊಂದು ತಪ್ಪು, ಯಾವ್ದೋ ಶಾಸ್ತ್ರ. ಅದು ಶುರುವಾಗೋದಕ್ಕೂ ಮುಂಚೆ ಈ ಮನೆಯಲ್ಲಿ ನಿನ್ನ ಸ್ಥಾನ ಏನು ಅಂತ ಐಶ್ವರ್ಯ ಗೊತ್ತಾಗಬೇಕು. ಅವಾಗಲೇ ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಿರ್ಧಾರ ಮಾಡೋದಕ್ಕೆ ಸುಲಭ. ನಿರ್ಧಾರ ಮಾಡೋದು ಅಂದ್ರೆ ಏನ್ ಬಾವ? ಆಸ್ತಿ ತರ ಇವ್ರನ್ನ ನಾನು ಐಶ್ವರ್ಯ ಹಂಚ್ಕೊಳ್ಳೋದಕ್ಕಾಗಲ್ವಲ್ಲ. ಇದು ಸಂಬಂಧ. ಅವ್ರು ನನ್ನ ಮದುವೆ ಆಗಿ ತುಂಬಾ ನೋವು ಅನುಭವಿಸ್ತಿದ್ದಾರೆ ಅನ್ನೋ ಪಾಪ ಪ್ರತಿ ನನ್ನಲ್ಲಿ ಕಾಡ್ತಾನೆ ಇತ್ತು, ಈಗಲೂ ಕಾಡ್ತಾನೆ ಇದೆ. ಆದ್ರೆ ಅವರು ಐಶ್ವರ್ಯನ ಜೊತೆ ಸುಖವಾಗಿ ಸಂಸಾರ ಮಾಡ್ತಾರೆ ಅನ್ನೋದಾದ್ರೆ ಅದಕ್ಕಿಂತ ಹೆಚ್ಚಿನ ನೆಮ್ಮದಿ ಬೇರೆ ನನಗೇನೂ ಇಲ್ಲ ಬಾಬಾ. ನಿಮ್ಮ ಅಮ್ಮನ ಹತ್ರನೂ ಮಾತಾಡಿದ್ದೀನಿ, ಬರೋ ಸಪ್ತಮಿ ದಿನ ನಿಮ್ಮ ಪ್ರಸ್ತಾವ ಇಟ್ಕೊಳ್ಳೋಣ ಅಂತ. ಏನು ಐಶ್ವರ್ಯ, ಇಷ್ಟೊಂದು ನಚ್ಕೊಳ್ತಿದ್ಯಾ? ನಾಚಿಕೆ ಇರ್ಬೇಕಾದ್ರೆ. ಈ ಮನೇಲೆಲ್ಲ ಸುಸೂತ್ರವಾಗಿ ನಡಿಬೇಕು. ಮುಂದಿನ ವರ್ಷ ಈ ಮನೆಗೊಂದು ಪುಟ್ಟ ಮಗು ಬರಬೇಕು. ನೀವೆಲ್ಲರೂ ಸಂತೋಷವಾಗಿರ್ಬೇಕು. ಐಶ್ವರ್ಯ, ನಾನು ಹೇಳಿದ ವಿಚಾರ ಕೇಳಿ ನಿನಗೆ ಖುಷಿ ಆಯ್ತು ತಾನೆ? ಹೇಗ್ ನಾಚ್ಕೋತಾಳೆ ನೋಡು ಅನ್ಸೆ. ಅವನು ಬರ್ತಾನೆ, 4 ದಿನ ಇದ್ದು ಹೋಗ್ತಾನೆ. ಯಾಕೆ ಬರ್ತಾನ ಅವನು? ಅಯ್ಯೋ, ಅವ್ನ ನನ್ನ ಫ್ರೆಂಡು, ಜೀವನ್ ಅಂತ ಹೆಸರು. ಇನ್ನೂ ಮದ್ವೆ ಆಗಿಲ್ಲ. ಹಳ್ಳಿ ನೋಡ್ಕೊಂಡು ಓಡಾಡ್ಕೊಂಡು ಹೋಗೋಣ ಅಂತ ಬರ್ತಾ ಇದ್ದಾನೆ. ನನ್ಗೆ ಯಾಕೆ ಮೊದ್ಲೇ ಹೇಳಲಿಲ್ಲ? ಅತ್ತೆ, ಇದು ಹಾಸ್ಟೆಲ್ ಅಲ್ಲ, ನೀವು ವಾರ್ಡನು ಅಲ್ಲ. ನಿನ್ ಪರ್ಮಿಷನ್ ಕೇಳ್ಬೇಕು ಅಂತ ನನ್ಗನ್ಸ್ಲೂ ಇಲ್ಲ. ಐಶ್ವರ್ಯ, ನೀನು ಈ ಮನೆ ಸೊಸೆ. ಇಲ್ಲಿ ಜನ ಹೇಗ್ ಬದುಕ್ತಾರೆ, ಅವ್ರ ಕಟ್ಪಾಡುಗಳೇನು ಅಂತ ನೀನ್ ತಿಳ್ಕೋಬೇಕು. ಇದು ಅವಿಭಕ್ತ ಕುಟುಂಬ, ತಿಳ್ಕೊ. ನಾಯಿಗಳನ್ನ ಕಟ್ ಹಾಕಿ ಪಕ್ಕದಲ್ಲಿ ಕೋಲ್ ಇಟ್ಕೊಂಡು ಕಾವಲು ಕಾಯೋ ಹಾಗೆ ಇಡೀ ಮನೆ ಅವ್ರನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ರೆ ಅವಿಭಕ್ತ ಕುಟುಂಬನೂ ಅನ್ನಲ್ಲ, ಸಾಂಪ್ರದಾಯಿಕ ಕುಟುಂಬನೂ ಅನ್ನಲ್ಲ. ಏನಮ್ಮ? ಏನಿಲ್ಲ ರೀ, ನೀವ್ ಹೇಳಿದ್ರಲ್ಲ ನನ್ ಫ್ರೆಂಡ್ ಬರೋದಕ್ಕೆ ನಿಮ್ಮಮ್ಮನ ಪರ್ಮಿಷನ್ ಬೇಕು ಅಂತ. ನಾನು ನಿಮ್ ಹೆಂಡತಿ, ನಿಮ್ಮಮ್ಮಂಗೆ ಹೇಳಿ ನನ್ ಫ್ರೆಂಡ್ ಬರ್ತಾನೆ, 4 ದಿವಸ ಇದ್ದು ಹೋಗ್ತಾನೆ ಅಂತ. ನಾನ್ ಅಪ್ನೆ ಮಾಡ್ತಾ ಇದ್ದೀನಿ ಕೇಳು. ಆ ನಿನ್ನ ಸ್ನೇಹಿತ ಬರ್ಲಿ ಹೋಗ್ಲಿ, ಆದ್ರೆ 4 ದಿನ ಅಲ್ಲ, 1 ದಿನ ಇರೋದಕ್ಕೂ ನಾನು ಒಪ್ಪೋದಿಲ್ಲ. ನಿನ್ನಿಂದಾಗಿ ಊರಲ್ಲಿ ನಮ್ಮ ಮರ್ಯಾದೆ ಹೋಗೋದಕ್ಕೆ ನಾನ್ ಬಿಡೋದಿಲ್ಲ. ನನ್ ಫ್ರೆಂಡ್ ಬರ್ತಾನೆ, ಇದ್ಬಿಟ್ಟು ಹೋಗ್ತಾನೆ. ನನ್ ಫ್ರೆಂಡ್ ಈ ಮನೆಗೆ ಬರ್ತಾ ಇರೋದು ನಿಮ್ ಮಗಂಗೆ ಈಗಾಗ್ಲೇ 1 ಮದ್ವೆ ಮಾಡಿ ಆ ಹುಡುಗಿಗೆ ಮೋಸ ಮಾಡಿ ಇನ್ನೊಂದು ಮದ್ವೆ ಮಾಡಿದ್ರಲ್ಲ, ಅಷ್ಟು ಕೆಟ್ಟ ಕೆಲಸ ಏನಲ್ಲ ಬಿಡಿ. ನೀನ್ ಹೆಂಡತಿ ಬಾಯಿ ಬಂದೆ ಮಾತಾಡ್ತಿದ್ದಾಳೆ, ಹೇಳ್ಕೊಂಡು ಸುಮ್ಮನೆ ನಿಂತಿದ್ಯಲ್ಲೋ. ಅತ್ತೆ, ಮಂಜುನಾಥ್ ನಿಮಗೆ ಮಗ ಆಗಿದ್ರೆ ನನಗ್ ತಾಳಿ ಕಟ್ಟಿರೋ ಗಂಡ. ಇಷ್ಟ ದಿನ ಅವ್ರು ನಿಮಗೆ ಸಪೋರ್ಟ್ ಮಾಡಿರ್ಬೋದು, ಆದ್ರೆ ಇನ್ ಮುಂದೆ ಅವ್ರು ನಂಗೆ ಸಪೋರ್ಟ್ ಮಾಡ್ತಾರೆ, ಮಾಡ್ಬೇಕು. ಯಾರಿಗೂ ನನ್ನ ಗತಿಯ ಇಲ್ಲ. ನಾನು ಈ ಮನೇಲಿರಲ್ಲ. ಅಮ್ಮ, ಐಶ್ವರ್ಯ, ಏನೇ ಆದ್ರೂ ನೀನ್ ಈ ತರ ಮಾತಾಡಬಾರ್ದಾಗಿತ್ತು. ಏನ್ ಮಾತಾಡ್ಬಾರ್ದಾಗಿತ್ತು? ಒಳ್ಳೆ ಸ್ಕೂಲ್ ಟೀಚರ್ ಬೆತ್ತ ಹಿಡ್ಕೊಂಡು ಮಕ್ಳನ್ನ ವಿಚಾರಿಸ್ತಾರಲ್ಲ, ಹಾಗೆ ವಿಚಾರಣೆ ಮಾಡ್ತಿದ್ರೆ ಅದನ್ನ ಕೇಳಿಸ್ಕೊಂಡು ನಿಮ್ ತರ ಸುಮ್ನೆ ಇರ್ಬೇಕಾಗಿತ್ತಾ? ಈ ಮನೆ ಸೊಸೆ ಅಂತ ಆದ್ಮೇಲೆ ನನ್ಗೂ ಈ ಮನೆಯಲ್ಲಿ ಎಲ್ಲಾ ರೀತಿಲಿ ಹಕ್ಕಿದೆ. ಆದ್ರೆ ಅಮ್ಮನ ಹಠ ನಿನಗೆ ಗೊತ್ತಲ್ಲ, ನೀನೇ ನೋಡಿದ್ಯಲ್ಲ ಹೇಗೆ ಕಣ್ಣೀರ್ ಹಾಕೊಂಡು ಹೊರಟೋದ್ರು ಅಂತ. ಅಯ್ಯೋ, ಅದಕ್ಕೆ ನಾನು ಎಂಟ್ರಿ ಮಾಡೋಕ್ಕಾಗತ್ತೆ? ನನ್ ಫ್ರೆಂಡ್ ಬರೋ ಹೊತ್ತಾಯ್ತು, ನನ್ ಕೆಲ್ಸ ಇದೆ, ನಾನು ಹೋಗ್ತೀನಿ. ಐಶ್ವರ್ಯ,